ನನಗೆ ಸ್ವಾಗತ. ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ. ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಬೇಕು ಅಂದರೆ ಫಸ್ಟ್ ಆಫ್ ಆಲ್ ಮಾವಿನಕಾಯಿ, ಈರುಳ್ಳಿ, ಹಸಿಮೆಣಸಿನಕಾಯಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಟೀ ಸ್ಪೂನು ಎಣ್ಣೆ ಬೇಕು. ಮೊದಲಿಗೆ ಸಾಸಿವೆ ಸಿಡಿದ ನಂತರ ಅದೇ ಜೀರಿಗೆ ಹಾಕಬೇಕು. ಜೀರಿಗೆ ಹಾಕಿದ ನಂತರ ಕಡಲೆಬೀಜ ಎಲ್ಲಿ ರೋಸ್ಟ್ ಆಗಬೇಕು. ಕಡಲೆಬೇಳೆ ಅದು ಕಡಲೆಬೇಳೆ ಚೆನ್ನಾಗಿ ರೋಸ್ಟ್ ಆಗಬೇಕು. ಎರಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಈರುಳ್ಳಿ ಎರಡು ಈರುಳ್ಳಿ ಹಾಕಬೇಕು. ಒಂದು ಸ್ಪೂನು ಸಾಲ್ಟ್ ಹಾಕಬೇಕು ನೋಡಿ, ಯಾಕೆಂದರೆ ಅದು ಈರುಳ್ಳಿ ಬೇಗ ಬಾಡುತ್ತೆ ಅಂತ. ಸ್ವಲ್ಪ ಚೆನ್ನಾಗಿ ಬಾಡಬೇಕು, ಜಾಸ್ತಿ ಬಾಡಿದ್ರೆ ರುಚಿ ಸಿಕ್ಕಲ್ಲ ಅಂತ ಸ್ವಲ್ಪ ಬಾಡುತ್ತೆ. ಚಿತ್ರಾನ್ನಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಬಾಯಿ ಸಿಕ್ಕಬೇಕು. ಒಂದು ಚಿಕ್ಕೆ ಅರಿಶಿನ, ಮಾವಿನಕಾಯಿ ಸೀಸನ್ ಅಲ್ಲ ಈಗ, ಮಾವಿನಕಾಯಿ ಬಂದಿದೆ ಅಂತ ಮಾವಿನಕಾಯಿ ಇದರೊಳಗೆ ಸ್ವಲ್ಪ ಬಾಡಿಸ್ಕೊಂಡ್ರೆ ಉಪ್ಪು, ಹುಳಿ, ಖಾರ ಎಲ್ಲ ಅದಕ್ಕೆ ಸ್ವಲ್ಪ ಇದಾಗುತ್ತೆ. ಈ ಥರ ಮ್ಯಾಶ್ ಮಾಡ್ತಾರೆ ಸ್ವಲ್ಪ ಒಂದೇ ಒಂದು ಸೆಕೆಂಡ್ಸು ಈಗ ಬಂದುಬಿಟ್ರೆ ಸಾಕು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಮಸರಿ ಅಕ್ಕಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಬಿಸಿ ಬಿಸಿ ಬಿಸಿ. ಮೇಲೆ ಇನ್ನೊಂದು ಸ್ಪೂನ್ ಸಾಲ್ಟ್ ಹಾಕೋದು, ಎಷ್ಟು ರುಚಿಗೆ ತಕ್ಕಷ್ಟು ನೋಡಿ. ಕೊತ್ತಂಬರಿ ಸೊಪ್ಪು, ನೋಡಿ. ಕಾಯಿ ತುರಿ ಹಾಕಲ್ಲ, ಯಾಕೆಂದರೆ ಮಗ ಲಂಚ್ ಬಾಕ್ಸಿಗೆ ತಗೊಂಡೋಗ್ಬೇಕಲ್ವಾ, ಅದಕ್ಕೆ ಅದನ್ನು ಕಾಯಿ ತುರಿ ಹಾಕಲ್ಲ, ಯಾಕೆಂದರೆ ಇದಾಗ್ಬಿಡುತ್ತೆ ಅಂತ. ಮನೆಗಷ್ಟೇ ಕಾಯಿ ತುರಿ ಹಾಕ್ಕೋಬೋದು, ಹೊರಗಡೆ ಲಂಚ್ ಬಾಕ್ಸಿಗೆ ಕಾಯಿ ತುರಿ ಹಾಕಬೇಡಿ. 2 ಗಂಟೆಗೆ ತಿಂತಾರಲ್ವ, ಅದರಿಂದ ಕಾಯಿ ತುರಿ ಹಾಕಲ್ಲ. ಕಾಯಿ ತುರಿ ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಮಾವಿನಕಾಯಿ ಚಿತ್ರಾನ್ನ ಸಿದ್ಧ ತಿನ್ನೋದಕ್ಕೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬಿಸಿ ಎಣ್ಣೆಗೆ ಎಲ್ಲ